ಮನೆ ಮಾರಿ ತಹಶೀಲ್ದಾರ್ಗೆ 5 ಲಕ್ಷ ಕೊಟ್ಟರೂ ಸರಿಯಾಗದ ಆಸ್ತಿ ವಿವಾದ. ಚನ್ನಪಟ್ಟಣ ನಗರದ ಶತಮಾನೋತ್ಸವ ಭವನದಲ್ಲಿ ನಡೆದ ಲೋಕಾಯುಕ್ತ ಸಾರ್ವಜನಿಕ ಕುಂದುಕೊರತೆಗಳ ಸಭೆಯಲ್ಲಿ ಲೋಕಾಯುಕ್ತ ಎಸ್ಪಿ ಸ್ನೇಹಾರವರಿಗೆ ಶ್ರೀನಿವಾಸ ಮಂಗಳವಾರಪೇಟೆ ಎನ್ನುವವರು ದೂರು ನೀಡಿದ್ದಾರೆ. ಶ್ರೀನಿವಾಸ ಮಂಗಳವಾರಪೇಟೆಯವರಿಗೆ ಆಸ್ತಿ ವಿಚಾರದಲ್ಲಿ ತೊಂದರೆಯುಂಟಾಗಿದ್ದು ಅದರ ನಿವಾರಣೆಗೆ ತಹಶೀಲ್ದಾರ್ ಕಚೇರಿ ಮೆಟ್ಟಿಲು ಹತ್ತಿದ್ದರು. ನೀವು ಅನುಮೋದನೆಯಿದ್ದೀರಾ ಅಂತ ಹೇಳಿ ಖಾತೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನನ್ನ ತಾವು 5 ಲಕ್ಷ ಕೊಡ್ತಾರೆ. 5 ಲಕ್ಷ ಬಿಟ್ಟು ನಾನು ತಹಶೀಲ್ದಾರ್ಗೆ ಕೈ ಮುಗಿ ಕೇಳ್ಕೊಂಡೆ. ನಾನು ದುಡ್ಡು ಹೆಂಗೆ ಕೊಟ್ಟಿದ್ದೀನಿ ಅಂದರೆ ನನ್ನ ಮನೆಗೆ ಸೇಲ್ ಅಗ್ರಿಮೆಂಟ್ ಮಾಡಿ 10 ಲಕ್ಷ ಸೇಲ್ ಅಗ್ರಿಮೆಂಟ್ ಮಾಡಿ ದುಡ್ಡು ಕೊಟ್ಟಿದ್ದೀನಿ, ಕೊಡಿಸ್ಕೊಳ್ಳಿ ಅಂತ ಹೇಳಿದೆ, ಕೊಡಿಸ್ಕೊಂಡಿಲ್ಲ. ಎಷ್ಟೇ ಸಮಯ ಕಳೆದರೂ ಇತ್ಯರ್ಥವಾಗದ ಆಸ್ತಿ ವಿಚಾರಕ್ಕಾಗಿ ಶ್ರೀನಿವಾಸ್ ತಮ್ಮ ಮನೆಯನ್ನು ಮಾರಿ ತಹಶೀಲ್ದಾರ್ಗೆ 5 ಲಕ್ಷ ಹಣ ಕೊಟ್ಟಿದ್ದು ಆದರೂ ಕೂಡ ಸಮಸ್ಯೆ ಪರಿಹಾರವಾಗಿಲ್ಲ ಎಂದು ಲೋಕಾಯುಕ್ತ ಎಸ್ಪಿ ಸ್ನೇಹಾರವರಿಗೆ ದೂರು ನೀಡಿದ್ದಾರೆ. 1 ವರ್ಷ ಆಗಿದೆ, ನಾನು ನವೆಂಬರ್ ಕೊಟ್ಟಿರೋದಕ್ಕೆ 1 ವರ್ಷ ಆಗಿದೆ. ತಾಲೂಕು ಆಫೀಸಿಂದ ಅಲ್ಲಿ ಕಳಿಸಿದ್ದೆ. ಉದ್ದೇಶ ಏನಂದರೆ ನಾವು ಗುರುಬಲ್ ಹೊರದವರು ಇವರು ಅಂದು ತಹಸೀಲ್ದಾರು ಆಫೀಸಿಗೆ ಬಂದು ಬೈತಾ ಇದ್ದಾರೆ. ಉದ್ದೇಶ ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. ಇದಕ್ಕೆ ಸ್ಪಂದಿಸಿದ ಎಸ್ಪಿ ಸ್ನೇಹ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ತಹಸೀಲ್ದಾರ್ ಅವ್ರದ್ದು ತಪ್ಪಿದ್ರೆ ಹಿಂದೆ ಮಾಡಿದವರೆಲ್ಲ ಸುಮ್ಮನೆ ಅವನ್ನ ಅಲಗಾಡಿಸ್ಬಿಟ್ಟಿದೆ. ಅದು ನಮ್ಮ ಪರಿಮಿತಿ ಬರುತ್ತೆ. ಏನಂದರೆ ಕೆಲಸನ ಸರಿಯಾದ ಸಮಯಕ್ಕೆ ಮಾಡಿಕೊಡೋದೇ ಅವಾಗ ನಾವು ಡೀಲ್ ಮಾಡಬೇಕಾಗುತ್ತೆ. ಚನ್ನಪಟ್ಟಣದ ಶತಮಾನೋತ್ಸವ ಭವನದಲ್ಲಿ ನಡೆದ ಲೋಕಾಯುಕ್ತ ಸಾರ್ವಜನಿಕ ಕುಂದುಕೊರತೆಗಳ ಸಭೆಯಲ್ಲಿ ರಾಮನಗರ ಎಸ್ಪಿ ಸ್ನೇಹ, ಉಪ ಅಧೀಕ್ಷಕ ಗೌತಮ್, ಡಿವೈಎಸ್ಪಿ ಸುಧೀರ್, ಇನ್ಸ್ಪೆಕ್ಟರ್ಗಳಾದ ಹನುಮಂತಕುಮಾರ್ ಮತ್ತು ಸಂದೀಪ್ ಕುಮಾರ್, ತಹಶೀಲ್ದಾರ್ ನರಸಿಂಹಮೂರ್ತಿ, ಪೌರಾಯುಕ್ತ ಮಹೇಂದ್ರ ಎನ್ನುವವರು ಹಾಜರಿದ್ದರು.